ಮತ್ತೆ ಮಧ್ಯಾಹ್ನ ಅಡುಗೆ ಏನು ಮಾಡಲಿ? ಏನು ಮಾಡ್ಬೇಕಂತಿ? ಏನದ ಪಲ್ಯಕ್ಕೆ ಈಗ? ಬಾಳೆ ತಿಂಡಿಂದು ಕೋಸಂಬರಿ ಕಲಿಸ್ಬಿಡ್ಲಾ? ಏನವ ಬಾಳೆ ದಿಂಡಿನ ಕೋಸಂಬ್ರೆ? ಇದು ಎಲ್ಲಿದೆ ಯವ್ವ? ನಾ ಏನೂ ಕೇಳೇ ಇಲ್ಲಲ್ಲ ಇದನ್ನು. ನಮಗಂತವೆಲ್ಲ ಬಗೆರಂಗಿಲ್ವ ಯವ್ವ, ತಿನ್ನಂಗಿಲ್ಲ ನಾವು ಮಾಡ್ಬೇಡ. ಅಯ್ಯೋ ತುಂಬ ಚೆನ್ನಾಗಿರುತ್ತೆ ಮಾವ. ರೀ ಹೌದ್ರಿ, ಒಂದ್ಸಲ ನನಗೂ ಮಾಡ್ತೀನಿ ಚೇಳ, ಚಲೋನೇ ಆಗಿತ್ತು. ನಮ್ಗೆ ಗೊತ್ತಿಲ್ಲ, ಈ ಕಡೆ ಮಾಡಂಗಿಲ್ಲ, ನಾವು ಗೊತ್ತಿಲ್ಲಲ್ರಿ. ಅವು ಏನೋ ಮ್ಯಾಲಿನ ಸಿಪ್ಪೆ ಸೊಲೋದು, ಅದನ್ನ ತುರಿದು ಮೊಸರು ಹಾಕಿ ಕಲಿಸಿ ಎಷ್ಟು ರುಚಿ ಮಾಡಿದ್ರಿ. ಮಸ್ತ್ ಆಗ್ತದ ಬಿಡ್ರಿ, ಒಂದ್ಸಲ ತಿಂದು ನೋಡ್ರಿಲ್ಲ ಟೇಸ್ಟು. ಏ ಬೇಡವ, ನಮಗೆ ಸುಮ್ಮ ಹೆಸರು ಕಾಳು ಪಲ್ಯ ಮಾಡಿಬಿಡು. ನೀವು ಮಾಡ್ಕೊಂಡು ತಿನ್ರಿ ಅದನ್ನು. ನಮಗೊಂದು 4 ಬಕ್ರಿ ಹೆಸರು ಕಾಳು ಪಲ್ಯ ಮಾಡಿಬಿಡು ಸಾಕಷ್ಟೇ. ಅಯ್ಯೋ ಮಾಮ, ವೆರೈಟಿ ವೆರೈಟಿ ತಿನ್ಬೇಕು, ತಿಂದ್ರೆ ತಾನೇ ಗೊತ್ತಾಗೋದು. ಹೋಗ್ಲಿ ಬಿಡ ಪ್ರಿಯ, ಅವ್ರಿಗೆ ಏನು ತಿನ್ನಕ್ಕೆ ಮನಸ್ಸು ಮಾಡಂಗಿಲ್ಲ, ತಿನ್ನೋದು ಗೊತ್ತಿಲ್ಲ ಅವರಿಗೆ. ನಾನು 4 ಬಕ್ರಿ ಮಾಡ್ತೀನಿ, ನೀ ಸುಮ್ಮ ಅದು ಕೋಸಂಬರಿ ಕಲಸಿ ನಾವು ತಿನ್ನಮಂತ. 4 ಚಪಾತಿ, ಅವ್ರಿಗೆ ಹೆಸರು ಕಾಳು ಪಲ್ಯ ಅಂತ ಮಾಡ್ಬಿಡವ. ಹಾಂ ಸರಿ ಅತ್ತೆ. ಹುಡುಗ ಮಲ್ಲಿಗೆ ನಾನು? ಹಾಂ ಮಲ್ಲಿಗೆದಾನತ್ತೆ. ಯಾಕೆ ಸುಂದ್ರಿನೇ ಬರಲಾಗಿಡಲ್ಲ? ಅವಾಗೇನು ಜೋರಾಗಿ ಆಗಿದೆ ಏನು ಬಾ ಇಬ್ಬರಿಗೆ? ಏನು ಭಾಳ ಮಾತಾಡಿದೇನವ ಪ್ರಿಯ? ಹಾಂ ಸ್ವಲ್ಪ ಆಯಿತು ಮಾವ. ಹೌದವ ಪ್ರಿಯ, ಅವತ್ತ ನೀನು ತಡ 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 ಅಂದು ಬೈದು ಕಳಿಸ್ಬಿಟ್ಟು. ಹಂಗೆ ಅನ್ಬಾರ್ದವ ಮನೆಗೆ ಬಂದವ್ರಿಗೆ. ಅದು ಒಂಥರ ಹೆಣ್ಮಗಳಕಿ, ಯಾರ ಕೈಲಿ ಏನೂ ಅನ್ಸ್ಕೊಳಂಗಿಲ್ಲ. ತಾ ಅಂತಾಳಾದ್ರೆ ಹಂಗೆ ಬೇರೆದವ್ರು ಅಂದ್ರೆ ಸಹಿಸ್ಕೊಳ್ಳೋದು ಆಗಂಗಿಲ್ಲ ಆಕಿಗೆ. ಈಗ ನನಗೆ ಒಂಥರ ಕತ್ಬಿಟ್ಟದವ ಆಕಿ ಬರಲಿಲ್ಲ ಅಂದ್ರೆ. ಆಕಿ ಹೆಂಗಾರ ಆಗಲಿ ಏನಾರ ಮಾತಾಡ್ಕೋತ ನಕ್ಕೋತ ಆಡ್ಕೋತ ಊರು ಸುದ್ದಿ ಹೇಳಾಕಿ ನಮಗೆ ಟೈಮ್ ಪಾಸ್ ಆತಿತ್ತು. ಹೌದವ ಪ್ರಿಯ, ನಿಂದು ಎಲ್ಲ ಚಲೋ ಅದ, ಅದೊಂದು ಪದ್ಧತಿ ಚಲೋ ಇಲ್ಲ ನೋಡುವ. ಯಾಕಂದ್ರೆ ಕಂಡ್ರನೇ ಆಗಂಗಿಲ್ಲ ನಿನಗ. ಮನೆಗೆ ಬಂದವ್ರಿಗೆ ಹಂಗೆಲ್ಲ ಅನ್ಬಾರ್ದು. ನಾನೇ ಅವತ್ತು ಬೈಬೇಕಂತ ಮಾಡಿದ್ದೆ, ಸುಮ್ಮನೆ ಜಗಳಕ್ಕೆ ಮೂಲ ಅಂತೇಳಿ ಅದೇ ಇನ್ನೊಂದ್ಸಲ ಹಂಗೆ ಅನ್ಬಾರ್ದು ನೋಡುವ. ನಮಗೂ ಇದು ಬಗೆಹರಂಗಿಲ್ಲ. ಹಾಂ ಸರಿ ಮಾವ, ಇನ್ನೊಂದ್ಸಲ ಅನ್ನಲ್ಲ. ನೀ ಏನ್ರ ತಿಳ್ಕೊರ್ವಾ ಪ್ರಿಯ, ನಾನೇ ಫೋನ್ ಹಚ್ಚಿ ಕರೆಸ್ತೀನಿ ಸುಂದ್ರಿಗೀಗ. ಅಯ್ಯೋ ಅತ್ತೆ, ನೀವೇ ಕರೆಸ್ತೀರಾ ಫೋನು? ನಾನೇ ಹಚ್ತೀನಿ ಬಿಡಿ, ನಾನೇ ಕರೆಸ್ತೀನಿ. ಇರಿ 1 ನಿಮಿಷ ಫೋನ್ ಹಚ್ತೀನಿ. ಹಾಂ ನೀ ಫೋನ್ ಹಚ್ತೆ ಸುಂದ್ರಿಗೆ? ಹಾಂ ಅದರಲ್ಲೇನಿದೆ ಅತ್ತೆ, ಕರೆಸ್ತೀನಿ ರೀ. ಹಲೋ, ಹಾಂ ಹಲೋ ಸುಂದ್ರಿ ಅಕ್ಕ, ಮನೆಗೆ ಬನ್ನಿ. ಅತ್ತೆ ಯಾಕೋ ಬಂದಿಲ್ಲ ಅಂತ ಭಾಳ ಬೇಜಾರು ಮಾಡ್ಕೊಂಡಿದ್ದಾರೆ. ಹೌದಾ ಪ್ರಿಯ? ಏ ಇಲ್ಲವಾ, ನಾವು ಸ್ವಲ್ಪ ಕೆಲಸ ಅದ, ನಾಳೆ ಬರ್ತೀನಿ ತಗೋ. ಅಯ್ಯೋ ಹಂಗಲ್ಲಕ್ಕ, ಅತ್ತೆ ಕಾಯ್ತಿದ್ದಾರೆ. ನಾನು ಮೊನ್ನೆ ಆ ಥರ ಮಾತಾಡಿದ್ದಕ್ಕೆ ಸಾರಿ ಕೇಳ್ತೀನಿ. ಬನ್ನಿ ಮನೆಗೆ, ಇಲ್ಲೇ ಟಿಫನ್ ಮಾಡೋಣ. ಅಯ್ಯೋ ಇದೇನಂತ ಇವು? ಯಾಕೆ ಈಕಿನೇ ಫೋನ್ ಹಚ್ಚಿ ಸಾರಿ ಕೇಳೋದೆ ಏನು ಮನೆಗೆ ಕರೀದೆ ಏನು ಮಾಡ್ತಾಳಲ್ಲ? ಯಾಕೆ ಏನು ಮಸಲತ್ತಾಗ್ಯದ ಏನೋ ಮಾಡಿ ಹಾಕೋಣದು ಸುಂದಿರ ಕಾರ್ಬಾರ. ಹೌದಾ, ಮಾಮಿಯರು ಹಂಗೆ ಅವ್ವ, ನನ್ನ ಮೇಲೆ ಭಾಳ ಜೀವ ಇದ್ದಾರಲ್ಲ, ಹಂಗಾಗಿ ಅವ್ರಿಗೆ ಹೇಳಾಗ್ತದ. ನಾಳೆ ಬರ್ತೀನಿ ಅಂತ ಹೇಳಲ್ಲ. ಅಯ್ಯೋ ಬೇಡ ಅಕ್ಕ, ನನಗೆ ಬೈತಿದ್ದಾರೆ. ಇವತ್ತೇ ಬನ್ನಿ ಅಲ್ಲ. ಹೌದಾ, ಆಯ್ತಾಳ ಪ್ರಿಯ, ಸದ್ಯ ಬರ್ತೀನಿ. ಹಾಂ ಸರಿ ಅಕ್ಕ, ಬನ್ನಿ. ಏನಂದ್ಲ ಪ್ರಿಯ, ಬರ್ತಾಳಂತ? ಹಾಂ ಅತ್ತೆ ಬರ್ತಾಳಂತೆ ಇವಾಗ. ರೀ ಮತ್ತೆ ಈ ಸಲ ಮಂತ್ರಾಲಯಕ್ಕೆ ಹೋಗೋದು ಹೆಂಗೆ ಮಾಡಮು? ಹೋಗೋದ ಮಂತ್ರಾಲಯಕ್ಕ? ಹಂಗೆ ಕೇಳ್ತಿ, ಹೋಗೋದ ಏನು ಮಾಡ್ದ ಅಂತ? ವರ್ಷ ಹೋಗ್ತೀವಿಲ್ಲ, ಹೋಗೋದಪ್ಪ ಹಂಗೆ. ಅದೇನ ರೂಮ್ ಸಿಗಂಗಿಲ್ಲಂತ್ರಿ, 1 ತಿಂಗಳು ಮೊದಲ ಬುಕ್ ಮಾಡ್ಬೇಕಂತ್ರಿ ಮಠದ ರೂಮ್ಗಳು, ಅದಕ್ಕೆ ಕೇಳಿಗತ್ತೀನಿ. ಹೌದೌದು, ಅದೊಂದು ಮಾಡ್ಯಾರ ಈಗ. ಆದ್ರೆ ಅದು ನಮಗೆ ಗೊತ್ತಾಗಂಗಿಲ್ಲ. ಅಲ್ಲೇ ಹೋಗಿಂತ ನೋಡಮ್ ತಗೋ ಯಾವರ ರೂಮ್ಗಳು. ಇಲ್ಲಾಂದ್ರ ಪ್ರಿಯಾ ನೀ ನೋಡ್ತೇನವ ಏನೋ ಬುಕ್ ಮಾಡೋದಂತಾರಲ್ಲ, ಬರ್ತದನ ಆನ್ಲೈನ್ಯಾಗ? ಹಾಂ ಮಾವ ನೋಡ್ತೀನಿ. ಆದರೆ ಏನಾಗುತ್ತೆ, ಮುಂದಿನ ತಿಂಗಳು 21ನೇ ತಾರೀಕು ರೂಮ್ ಬುಕ್ ಮಾಡೋದನ್ನ ಈ ತಿಂಗಳು 21ನೇ ತಾರೀಕು ಮಾತ್ರ ಮಾಡ್ಬೇಕಂತೆ ಮಾವ. ಮೊನ್ನೆ ನೋಡಿದೆ ನಾನು, ಯಾಕೋ ಓಪನ್ನೇ ಆಗಲಿಲ್ಲ ಅದು. ಮುಂದಿನ ತಿಂಗಳು ಯಾವ ಡೇಟಿಗೆ ಬುಕ್ ಮಾಡ್ತೀವಲ್ಲ, ಅದನ್ನು ಇದೇ ತಿಂಗಳು ಅದೇ ಡೇಟಿಗೆ ಬುಕ್ ಮಾಡ್ಬೇಕಂದ್ರು. ಹೌದಲ್ಲ ಪ್ರಿಯಾ? ಹಾಂ ಹೌದು ಅತ್ತೆ. ನೋಡುವ, ಟ್ರೈ ಮಾಡು. ಆದ್ರ ಮಾಡು, ಇಲ್ಲಾಂದ್ರೆ ಅಲ್ಲೇ ಹೋಗಿಂದ ಮಠದ ರೂಮ್ ಸಿಗ್ಲಿಲ್ಲ ಅಂದ್ರೆ ಪ್ರೈವೇಟ್ ಮಾಡ್ಬಿಟ್ರೈತ್, ಮತ್ತೇನ್ ಮಾಡೋದು? ಹಾಂ ಸರಿ ಮಾವ. ಏನು ಮಾಡ್ಲಿಕತ್ತೀರಿ? ಓಹೋ 3 ಮಂದಿ ಕೂತ್ಬಿಟ್ರಲ್ರಿ ಮಾಮಿ? ಹೌದವಾ, ಬಾರ ಸುಂದ್ರಿ ಬಾ. ಯಾಕ ನೀನು 2-3 ದಿನ ಬಂದೇ ಇರಲ್ಲ, ಬಾರಿ ಆಯ್ತು ಬಿಡ. ಹಾಂ ಹಂಗೇನಿಲ್ರಿ ಮಾಮಿ, ನಂದು ಒಂದು ಸ್ವಲ್ಪ ಕೆಲಸ ಇತ್ತು ರೀ. ಅದು BP ಅಂತ ಹೇಳಿದ್ರಲ್ರಿ, ಒಂದು ಸ್ವಲ್ಪ ಟೆನ್ಷನ್ ಆದಂಗಾಗಿತ್ತು, ಹಂಗಾಗಿ ಬರೋದಾಗಲಿಲ್ಲ. ಏನವ ಸುಂದ್ರಿ, BP ಬಂದದ? ಹ್ಞೂ ರೀ ಮಾಮ, ಯಾಕೆ ಕೇಳ್ತೀರಿ? BP ಬಂದದ್ರಿ ನನಗೀಗ. ಬಾ ಈ ಕಡೆ ಕೂಡ ಬಾ. ಎಲ್ಲರಿಗೆ BP ಬರ್ಸ್ತದ್ಲು, ಈಗ ತಾನೇ ಬರ್ಸ್ಕೊಂಡು ಅವಳು BPನ. ಹಂಗೆ ಆಗ್ಯದ ನೋಡ್ರಿ ಮಾಮಿ ಈಗ. ನಾನು ಅದೇ ಅನ್ಕೊಂಡೆ ನೋಡ್ರಿ, ದವಾಖಾನ್ಯಾಗ ಎಲ್ಲರಿಗೆ BP ಬರ್ಸ್ತಿದ್ದೆ, ಈಗ ನನಗೆ ಬಂತಲ್ಲಪ್ಪ ಆ ಪರಿಸ್ಥಿತಿ ಅಂತೇಳಿ. ಹುಚ್ಚ, ಅದಕ್ಕೇನಾಗಂಗಿಲ್ಲ ಬಾ. BP ಯಾರಿಗೆ ಬರಲ್ಲ, BP ನಿನಗೇನು ಬಂದಿಲ್ಲ. ಬಾ ಕೂಡ ಬಾ ಈ ಕಡೆ. ಸುಂದರಿ ಅಕ್ಕ ಇಲ್ಲೇ ಬನ್ನಿ, ಇಲ್ಲೇ ಕುತ್ಕೊ ಬನ್ನಿ, ಜಾಗ ಇದೆ. ಹೆಂಗಿದ್ದಕ್ಕಿ ಹೆಂಗಲ್ಲೋಡು ಪ್ರಿಯಾ, ಎಷ್ಟು ಜೀವ ಮಾಡ್ಲಿಕ್ಕೆ ಅಲ್ಲ ಪ್ರಿಯಾ, ಯಾಕ? ಮಾಮಿ ರೀ ಮಂತ್ರಾಲಯಕ್ಕೆ ಹೋಗ್ತೀರೇನ್ರಿ? ಮುಂದಿನ ತಿಂಗಳನ್ನ ಎಲ್ರಿ ಹೋಗೋದು? ಮುಂದಿನ ತಿಂಗಳನ್ನೇ. ನಾವು ಈಗ ಅದೇ ಮಾತಾಡ್ಲಿಕತ್ತಿದ್ವಿ ನೋಡು ಸುಂದ್ರಿ. ಬರ್ತೀರೇನವ ನೀವು ಸುಂದ್ರಿ? ಹ್ಞೂ ರೀ ಮಾಮ, ನಾವು ಬರ್ಬೇಕಂತ ಮಾಡೀವ್ರಿ. ಬರ್ರಿ ಎಲ್ಲರೂ ಕೂಡಿ ಹೋಗಿ ಬಂದ್ರೆ ಚಲೋ ಅನಿಸ್ತದ. ಅದೇ ರೀ ಮಾಮಿ, ಭಾಳ ಮಂದಿ ಇದ್ರೇ ಚಂದ ಅಲ್ರಿ ಟೂರು. ಅಲ್ಲ ಅದ್ರಾಗ ಅಣು ಮಂತ್ರಾಲಯದಿಂದ ನಡೀತೀವಲ್ರಿ ಒಂದು ಸ್ವಲ್ಪ, ಅವಾಗ ಭಾಳ ಮಂದಿ ಇದ್ರೆ ಚಂದ ಅನಿಸ್ತದ. ನೀವು ನಡಿತೀರಾ ಅಕ್ಕ ಅಣು ಮಂತ್ರಾಲಯದಿಂದ ಮಂತ್ರಾಲಯವರೆಗೂ? ನಾವು ವರ್ಷ ನಡಿತೀವಿ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ನಡಿತೀವಿ. ಹೌದಾ?
ನನಗಿನ ಇಲ್ಲಿಂದ ಪಾದಯಾತ್ರೆ ಹೋಗ್ಬೇಕನ್ನೋದು ಭಾಳ ಇಷ್ಟ ಅದ. ಆದ್ರೆ ಈ ಸಂಸಾರ ಜಂಜಾಟ ಬಿಟ್ಟು ಹೋಗೋದು ಆಗಂಗಿಲ್ರಿ ಮಾಮಿ. ಎಷ್ಟು ಸಲ ಅನ್ಕೋತೀನಿ ರೀ ಹೋಗ್ಬೇಕಂತ, ಆಗಂಗೆ ಇಲ್ರಿ. ಹೌದವ್ವ, ಆಗಂಗಿಲ್ಲ. ಒಬ್ಬಂಟಿಕರು ಇರ್ತಿರಲ್ಲ, ಮನೆ ಬಿಟ್ಟು ಸಂಸಾರ ಗಂಡ ಮಕ್ಕಳನ್ನ ಬಿಟ್ಟು ಹೋಗೋದು ಆಗಂಗಿಲ್ಲ. ಅಲ್ಲಿಂದ ನಡಿತೀಯಲ್ಲ ತಗೋ, ಅಣು ಮಂತ್ರಾಲಯದಿಂದ ಸಾಕು. ಆದರೂ ಹೋಗೋರು ಹೋಗ್ತಾರೆ ಬಿಡ್ರಿ ಮಾಮಿ. ನಾಲ್ಕೇ ಮಂದಿ ಇರ್ತಾರ್ರಿ, ಹೋಗ್ತಾರಲ್ರಿ. ಮನ್ಯಾಗ ಅಡ್ಜಸ್ಟ್ ಆಗೋರು ಇರ್ಬೇಕ್ರಿ. ಇವು ನಮ್ಮ ಮನೆಯವರು ಕಳ್ಸಂಗಿಲ್ರಿ ಹಂಗೆಲ್ಲ. ಹೋಗ್ಲಿ ಬಿಡವ್ವ, ಗುಂಡಣ್ಣಗ ನೀನು ಬಿಟ್ಟಿರೋದು ಆಗಂಗಿಲ್ಲ, ಅದಕ್ಕೆ ಕಳ್ಸಂಗಿಲ್ಲ. ಅಯ್ಯಯ್ಯ ರೀ ಮಾಮ, ಹಂಗೇನಿಲ್ರಿ. ಇಲ್ಲಿ ಕೆಲಸ ಮಾಡೋದಾಗಂಗಿಲ್ಲಲ್ಲ, ಅದಕ್ಕೆ ಕಳ್ಸಂಗಿಲ್ರಿ. ಹೋಗ್ಲಿ ಬಿಡು, ಈಗ ಯಾಕೆ ಅದೆಲ್ಲ. ಅಂದರೆ ನಿಮ್ಮ ಫ್ಯಾಮ್ಲಿ ಒಂದಾಯ್ತು, ನಮ್ಮ ಫ್ಯಾಮ್ಲಿ ಒಂದಾಯ್ತು. ಈಗ ಮತ್ತೆ ಯಾರು ಮೀನಾಕ್ಷಿ ವೀಣಾ ಅವ್ರು ಬರ್ತಾರನ್ನ ಕೇಳಬೇಕು ಅವರೊಂದಿಷ್ಟು. ಹಾಂ, ನಾ ಕೇಳ್ತೀನಿ ಹೇಳ್ರಿ ಮಾಮಿ. ಆಮೇಲೆ ಪಾದಯಾತ್ರೆ ಹೋಗೋರ್ನು ಭಾಳ ಮಂದಿ ಆಗ್ಯಾರವ ಈಗ. ರಾಯರ ಮಹಿಮೆನೇ ಹಂಗದ್ರಿ ಮಾಮಿ, ಮೊದಲಿಂದನೂ ಹೋಗ್ತಾರ್ರಿ. ಈಗಂತೂ ಭಾಳ ಸಣ್ಣ ಸಣ್ಣ ಹುಡುಗರನ್ನೇ ಹೋಗ್ತಾವ. ಆಮೇಲೆ ಪಾದಯಾತ್ರೆ ಹೋಗೋರಿಗೂ ಎಷ್ಟು ವ್ಯವಸ್ಥೆ ಅದ ರೀ ಮಾಮಿ. ಈಗ ಎಲ್ಲ ಥರ ಅನುಕೂಲ ಅದ ನೋಡ್ರಿ. ಹೆಜ್ಜೆ ಹೆಜ್ಜೆಗೂ ಏನೂ ಕಡಿಮೆ ಇಲ್ರಿ ಅವರಿಗೆ. ಅವಾಗ ನಮ್ಮ ಮನೆಯವ್ರು ಹೋಗ್ತಿರಲ್ರಿ ಪಾದಯಾತ್ರೆ, ಅವಾಗ ಒಂದು ಸ್ವಲ್ಪ ಇವ್ರದೇ ಬುತ್ತಿ ಒಯ್ದಿರ್ತೀರಿ. ಇಷ್ಟೊಂದು ಅವಾಗೇನು ಊಟ ಗೀಟ ಎಲ್ಲ ಕಡೆ ಕೊಡೋದು ಅದು ಇದ್ದಿದ್ದಿಲ್ರಿ. ಈಗ ನೋಡ್ರಿ ಮಾಮಿ, ಎಲ್ಲ ಕಡೆ ಗುಳಿಗೆ ಅಂತೆಯ, ಔಷಧ ಅಂತೆಯ, ಊಟ ನಾಷ್ಟ ಚಹಾ ಕಾಫಿ ಹಣ್ಣು ಎಲ್ಲ ಕೊಡ್ತಾರೆ ನೋಡ್ರಿ ಮಾಮಿ ಈಗ. ಹೌದೌದು, ಭಕ್ತರನ್ನೇ ಭಾಳ ಮಂದಿ ಅಲ್ಲ ಅವರಿಗೆ. ಹಂಗಾಗಿ ಸೇವಾ ಮಾಡೋರು ಭಾಳ ಮಂದಿ ಆಗಿಬಿಟ್ಟಾರ. ಏನು ಗಾಡಿ ಮಾಡ್ಕೊಂಡು ಹೋಗುಮ, ಏನು ಬಸ್ಸಿಗೆ ಹೋಗುಮ್ರಿವ? ಗಾಡಿನೇ ಮಾಡಿಬಿಡಮ್ ತಗೋರಿ ಮಾಮ. ಎಲ್ಲರೂ ಫ್ಯಾಮ್ಲಿ ಬಂದ್ರಂದ್ರ ಅಷ್ಟೇ ಆತದ್ರಿ. ಬಸ್ ಚಾರ್ಜ್ ಅದೆಲ್ಲ ಎಲ್ಲರೂ ಒಂದು ಸ್ವಲ್ಪ ಹಾಕಿ ದೊಡ್ಡ ಗಾಡಿ ಮಾಡ್ಕೊಂಡು ಹೋಗ್ಬಿಡಮ್ರಿ. ಸಲ ಹೋಗಿದ್ವಲ್ರಿ ಹಂಗ. ಹೌದು ಮಾವ, ಸ್ವಂತ ಗಾಡಿ ಅಂದರೆ ಅಲ್ಲೇ ಅಲ್ಲೇ ಹೋಗ್ಬೋದು, ಎಲ್ಲ ಕಡೆ ತಿರುಗಾಡ್ಬೋದು. ಈ ಬಸ್ಸಲ್ಲಿ ಅಂದರೆ ಸ್ವಲ್ಪ ಕಷ್ಟನೇ. ಆಯ್ತಾಯ್ತು, ನೀವು ಹಂಗೆ ಹೇಳಿದ್ರಂದ್ರೆ ಆಯ್ತು. ಮತ್ತೆ ನಾನು ಬಸ್ಸಿಂದ ಅಷ್ಟೇನು ಇದ್ದಿದ್ದಿಲ್ಲ ನನಗೆ. ಮತ್ತು ನೀವೇ ಭಾಳ ಆತದನ ಅಂತೀರಿ ಅಂತೇಳಿ ಹಂಗೆ ಅಂದಿದ್ದೆ. ಆಯ್ತು ತಗೋ ಅಂದ್ರೆ ಗಾಡಿ ಹೇಳ್ಬಿಡ್ಲೆ ಅಂದ್ರೆ. ಗಾಡಿನೇ ಹೇಳ್ಬಿಡ್ರಿ. ಅಂದ್ರೆ ಅಲ್ಲಿ ಬಿಚ್ಚಾಲೆಗೆ ಪಂಚಮುಖಿಗೆ ಎಲ್ಲ ಕಡೆ ಹೋಗ್ಲಿಕ್ಕೂ ಅನುಕೂಲ ಆಗ್ತದೆ. ಏನು ಬುತ್ತಿ ಅದು ಏನಾರ ಮಾಡ್ಕೊಂಡು ಹೋಗಮೇನ್ರಿ ಮಾಮಿ? ಬುತ್ತಿ ಏನು ಬ್ಯಾಡ ಅಂತೀನಿ ಬಿಡವ. ಮುಸರಿ ಪದಾರ್ಥ ಎಲ್ಲಿ ಮಾಡ್ಕೊಂಡು ಹೋಗೋದು. ಸುಮ್ಮ ಒಂದಿಷ್ಟು ಚೂಡ ಮಾಡ್ಕೊಂಡು ಹೋಗಮು. ಆದ್ರೆ ಒಂದಿಷ್ಟು ಹಾಲು ಕಾಳು ಹಾಕಿ ಶೇಂಗಾದ ಹೋಳ್ಗಿ ಶೇಂಗಾ ಉಂಡಿ ಇಂಥವೆಲ್ಲ ಮಾಡ್ಕೊಂಡು ಹೋಗಮು. ಆದ್ರೆ ಬಕ್ರಿ ಗಿಕ್ರಿ ಇಂಥವೆಲ್ಲ ಏನು ಬ್ಯಾಡ ಅಂತ ನನಗೆ ಅನಿಸ್ತದವ. ಹೌದ್ರಿ, ಬ್ಯಾಡ ಅಂತೀರಿ ಅಂದ್ರೆ ಬುತ್ತಿ ಒಯ್ಯೋದು ಅವಶ್ಯಕತೆನೂ ಇಲ್ಲ ಬಿಡ್ರಿ ಮಾಮಿ ಈಗ. ಯಾಕಂದ್ರೆ 2 ಟೈಮ್ ಊಟ ಕೊಡ್ತಾರಲ್ರಿ ಅಲ್ಲಿ. ಇವೇ ಒಂಚೂರು ಏನಾರ ತಿನ್ಸ ಅವಲಕ್ಕಿ ಇಂಥವೆಲ್ಲ ಮಾಡ್ಕೊಂಡು ಹೋದ್ವಿ ಅವು ಮುಂಜಾನೆ ಟೈಮ್ನಾಗ ಸೇವೆ ಮಾಡಿ ಮುಗಿಸಿ ಬಂದು ತಿಂದ್ವಿ ಅಂದ್ರೆ 12-12ವರೆಗೆ ಊಟ ಸ್ಟಾರ್ಟ್ ಆಗಿಬಿಡ್ತದ. ಊಟ ಮಾಡಿದ್ವಿ ಅಂದ್ರೆ ಮತ್ತೆ ಸಂಜೆ ಮುಂದೆ ಊಟ ಜಲ್ದಿನೇ ಚಲೋ ಆಗಿಬಿಡ್ತದ. ಹಾಗಾಗಿ ಏನೂ ಖರ್ಚು ಇರಂಗಿಲ್ಲ ರೀ ಮಂತ್ರಾಲಯದಾಗ. ಮಾಡಿದವ್ರಿಗೆ ಖರ್ಚು ಭಾಳ್ರಿ, ಖರ್ಚು ಮಾಡ್ಲಾರ್ದವ್ರಿಗೆ ಬಡವ್ರಿಗೂ ಏನೂ ಖರ್ಚಿಲ್ಲ ನೋಡ್ರಿ ಮಾಮಿ. ಅಲ್ಲಿ ಆರಾಮ್ ಹೋಗಿ ಬರ್ಬೋದ್ರಿ. ಹೌದವ, ರೂಮನು ಇಡಲಿಲ್ಲ ಅಂದ್ರೂ ನಡೀತದ. ಲಾಕರ್ನ್ಯಾಗ ಬ್ಯಾಗ್ ಇಟ್ಟು ನದಿ ಒಳಗೆ ಸ್ನಾನ ಮಾಡಿ ಬಂದಿವಂದ್ರ ಅದೂ ನಡೀತದೆ. ಎಲ್ಲ ರೀತಿಯಿಂದನೂ ನಡೀತದೆ ನೋಡುವ. ಎಷ್ಟು ಮಂದಿ ಮಲಗಿರ್ತಾರ ಮಠದ ಮುಂದನೆ, ಅದೇ ಜಾಗದಾಗನೇ. ಮೊನ್ನೆ ಯಾರ ಫೋಟೋ ಬಿಟ್ಟಿದ್ರವ, ನೋಡ್ತೀನಿ ರಾತ್ರಿ 2 ಗಂಟೆಕ ಮಂತ್ರಾಲಯ ದೃಶ್ಯ ಹೆಂಗಿರ್ತದ ಅಂತೇಳಿ. ಒಂದು ಇರಿಬಿ ಸಂದು ಜಾಗ ಇಲ್ಲ ನೋಡು, ಅಷ್ಟು ಮಂದಿ ಮಠದ ಮುಂದೆ ಮಲಗಿಬಿಟ್ಟಾರ ನೋಡು. ಅವ್ರ ಮಂತ್ರಾಲಯ ಅಂದ್ರೇನು, ಅದ್ರ ಹೆಸರು ನೆನೆಸ್ಕೊಂಡ್ರೆ ರಾಯರ ಮಹಿಮೆ ಬಗ್ಗೆ ಭಾಳ ಇದು ಅನಿಸ್ತದ. ಹೌದೌದ್ರಿ ಮಾಮ, ಆ ಫೋಟೋ ನಾನು ನೋಡಿದೆ ರೀ. ಭಾರಿ ಬಿಡ್ರಿ, ಅದು ಅಷ್ಟು ಶಕ್ತಿನೇ ಅದರಿ ರಾಯರಿಗೆ. ತೊಂದರೆ ಹಿಡಿಲಿಕ್ಕಿಲ್ಲೇನ್ರಿ ಮಾಮ. ನಾವು ಮನ್ಯಾಗ 2-3 ಚಾದರ್ ಹೊಚ್ಕೊಂಡು ಸ್ವೆಟ್ರ್ ಹಾಕೊಂಡು ನಡುಗ್ತಿರ್ತೀವಿ. ಅಲ್ಲಿ ಹಂಗೆ ಒಂದೊಂದು ಶಾಲ್ ಹೊಚ್ಕೊಂಡು ಮಲ್ಕೊಂಡಿರ್ತಾರೆ ನೋಡ್ರಿ. ಮತ್ತು ಏನು ಮಾಡ್ಬೇಕಾ ಸುಂದ್ರಿ, ರೂಮ್ ಇಡ್ಲಿಕ್ಕೆ ಆಗ್ಲಾರ್ದಾರ ಬಡವರು ಮಂತ್ರಾಲಯ ನೋಡ್ಬೇಕು ಅನ್ನೋದು ಆಸೆ ಇರ್ತದ, ಸೇವೆ ಮಾಡ್ಬೇಕು ಅನ್ನೋದು ಇದು ಇರ್ತದೆ ಅವರಿಗೆ. ಹಂಗಿದ್ದಾಗ ಲಾಕರ್ನಾಗ ಬ್ಯಾಗ್ ಇಡ್ತಾರೆ, ನದಿ ಒಳಗೆ ಸ್ನಾನ ಮಾಡ್ತಾರೆ, ಮಠದ ಮುಂದೆ ಮಲ್ಕೋತಾರ, ಮಠದಾಗ ಊಟ ಮಾಡ್ತಾರೆ. ಅದು ಭಾಳ ಚಲೋ ಬಿಡಯವ್ವ. ಹಂಗೆ ಅದು ನಿಜವಾದ ಭಕ್ತಿ ಅಂದ್ರೆ ಅದು ನೋಡು. ಎಲ್ಲಾರ ರೂಮ್ನಾಗೆ ಇಳಿದು ಆರಾಮ್ ಡುಶ್ ಅಂತ ಬೀಳೋದು, ಅಲ್ಲೇ ರೂಮ್ನಾಗ ಬಿಸಿನೀರು ಸ್ನಾನ ಮಾಡೋದು, ಅದಕ್ಕೆ ಸೇವಾ ಅಂತಾರ ನಾವು ಮಾಡೋದಕ್ಕೆ. ಅವ್ರು ಮಾಡೋದೇ ಬೆಸ್ಟ್ ಸುಂದ್ರಿ. ಹೌದ್ರಿ ಮಾಮಿ, ನೀವು ಅನ್ನೋದು ಕರೆ ನೋಡ್ರಿ. ಅಂದ್ರೆ ಡುಮ್ಮವ ಈ ಸಲ ರೂಮ್ ಹಿಡಿದು ಬೇಡ, ನೀನು ಮಠದ ಮುಂದೆ ಮಲ್ಕೊಂಡ್ಬಿಡ್ತೇನಂದ್ರ. ನನಗೆ ಆಗಂಗಿಲ್ರಿ, ಥಂಡಿ ತಡ್ಕೊಳ್ಳೋದು ಆಗಂಗಿಲ್ರಿ ನನಗೆ. ಅದಕ್ಕೆ ಅಂತೀನ್ರಿ, ಇಲ್ಲಾಂದ್ರೆ ನಾನು ಅಲ್ಲೇ ಮಲ್ಕೋತಿದ್ದೆ ಬಿಡ್ರಿ. ನನಗೇನು ಇದು ಇಲ್ಲ, ನನಗೆ ಥಂಡಿ ತಡ್ಕೊಳ್ಳೋದು ಆಗಂಗಿಲ್ರಿ. ವಯಸ್ಸಾಗ್ಯದಲ್ರಿ ಈಗ. ಅಲ್ಲ ಡುಮ್ಮಿ, ಮಲ್ಕೊಳ್ಳೋರಿದ್ರೆ ಹೆಂಗಾದ್ರೂ ಮಲ್ಕೋತಾರ. ನಿನ್ಕಿಂತ ವಯಸ್ಸಾದರೂ ಇರ್ತಾರ ಅಲ್ಲಿ. ನಾಟಕ ಬಾಳಕಿನು. ಆಯ್ತು ತಗೋರಿ, ಈ ಸಲ ನಾವು ಅಲ್ಲೇ ಮಲ್ಕೊಳ್ಳೋಮಂತ. ನನಗೇನು ಏನಿದು ಇಲ್ಲ. ನೀವು ಹಿಂಗೆ ಅಸಹ್ಯ ಮಾಡಿ ನನಗೆ ರೂಮ್ ಹಿಡಿದು ಬೇಕಾಗಿಲ್ಲ. ಸುಮ್ಮ ಅಂತಾರೆ ತಗೋರಿ ಮಾಮಿ, ಅಷ್ಟೇ ಯಾಕೆ ಸಿಟ್ಟಿಗೆ ಇರ್ತೀರಿ? ನಿಮ್ಮನ್ನೇನು ಅಲ್ಲಿ ಮಲಗಿಸ್ತಾರೇನ್ರಿ ಮಾಮಾರು? ಅಲ್ಲ ನೋಡಿ ಸುಂದ್ರಿ ಹೆಂಗೆ ಮಾತಾಡ್ತಾರಂತ. ಮಾಮಾರ್ದು ಕೋಳಿ ಜಗಳ ಭಾರಿ ಚಂದ ಇರ್ತದ, ನೋಡ್ಲಿಕ್ಕೆ ಭಾರಿ ಮಜಾ ಬರ್ತದ ನೋಡು. ನಿಮಗೆ ಮಜಾ ಬರ್ತದವ. ಅವ್ರು ಕಾಡಿಸ್ದಾಗ ನನಗೆ ಸಿಟ್ಟ ಬರ್ತದ ನೋಡಿ ಸುಂದ್ರಿ ಅಕ್ಕ. ಮಾಮಿ ಸರಿ ರೀ ಮಾಮಿ, ನಾವು ಹೋಗಿ ಬರ್ತೀನಿ ರೀ, ಬಳತಾಯ್ತು ಬಂದು.
ಅಯ್ಯ ಕೂಡು ಹೋಗಂತಿ. ಅಯ್ಯೋ ಕೂತ್ಕೊಳ್ಳಿ ಅಕ್ಕ, ಟೀ ಮಾಡ್ಕೊಂಡು ಬರ್ತೀನಿ. ಅಲ್ಲ ಡುಮ್ಮಿ, ಈ ಪ್ರಿಯ ಯಾಕೆ ಸುಂದ್ರಿಗೆ ಅಷ್ಟು ಜೀವ ಮಾಡ್ಲಿಕ್ಕತ್ತಾಳ? ಏನಿರ್ಬೋದು? ಏನೋ ಇಬ್ಬರ ಮಧ್ಯೆ ನಡೆದದನ ಅಂತ ಅನಿಸ್ತದ ನೋಡ್ಲಿ ನನಗೆ. ಹ್ಞೂ ರೀ, ನನಗೂ ಹಂಗೆ ಅನಿಸ್ಲಿಕ್ಕತ್ತದ ಆಗಳಿಂದ. ಎಷ್ಟು ನೋಡುದಿಲ್ಲ ಬಾ ಅನ್ನೋದೇನು, ಚಾ ಮಾಡ್ತೀನಿ ಅನ್ನೋದೇನು, ಆಕೆ ಬಂದ್ರೆ ಮುಖ ಕೆಟ್ಟ ಮಾಡಾಕಿ ಇವತ್ತು ಹೆಂಗೆ ಮಾತಾಡ್ಲಿಕ್ಕತ್ತಾವಡು. ಏ ಬೇಡವಾ ಪ್ರಿಯ, ಚಾಗಿ ಏನು ಬೇಡ, ನಾ ಹೋಗಿ ಬರ್ತೀನಿ. ಸುಂದ್ರಿ ಅಕ್ಕ, ಥ್ಯಾಂಕ್ಸ್ ಸುಂದ್ರಿ ಅಕ್ಕ, ನೀವು ನಮ್ಮ ಅತ್ತೆ ಮಾವನ ಹತ್ರ ಏನೂ ಹೇಳಿಲ್ಲ. ಅಯ್ಯ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಿ ಬಿಡು ಪ್ರಿಯ. ನೋಡ, ನನ್ನ ತನ ಸಹಾಯ ಕೇಳ್ಕೊಂಬಂದ್ರಂತಿಕೋ ಪ್ರಿಯ, ನಾ ಅವ್ರಿಗೆ ಹೆಲ್ಪ್ ಮಾಡ್ಲಾರ್ದೆ ಇರಂಗೇ ಇಲ್ಲ. ನನ್ನ ವಿರುದ್ಧ ಹಾಕೊಂಡ್ರಂದ್ರೆ ನನಗೊಂದು ಸ್ವಲ್ಪ ಭಾಳ ಸಿಟ್ಟು ಬರ್ತದವ. ಹೌದು ಅಕ್ಕ, ಗೊತ್ತಾಯ್ತು ಏನು ಅಂತ ಅಂದಂಗೆ. ಮತ್ತೆ ಪೊಲೀಸರೇನು ಫೋನ್ ಹಚ್ಚಿಲ್ಲ? ಇಲ್ಲ ಅಕ್ಕ, ಯಾರು ಫೋನೇ ಹಚ್ಚಿಲ್ಲ. ನಾ ಹಚ್ಚಿ ಬೈದ್ಬಿಟ್ಟಿನಿ. ಅಲ್ಲ, ಗೊತ್ತಿರಂಗಿಲ್ಲ ಪಾಪ, ಹುಡುಗಿ ಬೆಂಗಳೂರಿಂದ ಬಂದಾಳ, ತಿಳುವಳಿಕಿರಂಗಿಲ್ಲ, ನೀ ಹಿಂಗೆ ಮಾಡ್ತೇನೋ ಅಂತೇಳಿ ಪೊಲೀಸರಿಗೆ ಕ್ಲಾಸ್ ತೊಗೊಂಡು ನೋಡು. ಆಯ್ತು ಹೇಳ್ರಿ ಮೇಡಮ್, ಇನ್ನೊಂದ್ಸಲ ಹಂಗೆ ಮಾಡಂಗಿಲ್ಲ ಅಂತೇಳಿ ಇಲ್ಲೇ ಬಂದ್ ಮಾಡಬೇಕು, ಇನ್ನೊಂದ್ಸಲ ಹುಡುಗಿ ಫೋನಿಗೆ ಫೋನ್ ಹೋಗ್ಬಾರ್ದು ಅಂತೇಳಿ ಸ್ಟ್ರಿಕ್ಟಾಗೆ ಬೈದೀನಿ ಪ್ರಿಯ ನಾನು. ಹೌದಲ್ಲ, ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಅಷ್ಟೆಲ್ಲ ವರ್ಚಸ್ಸಿದೆಯಾ ಅಕ್ಕ ನಿಮ್ಮದು? ಅಯ್ಯ ಮತ್ತೆ ಅದ ಪ್ರಿಯ, ಹಂಗೆ ಹಂಗೆ ಇರ್ಲಾರ್ದ ಇರ್ತದೆ ಹೇಳು. 4 ಮಂದಿಯಾಗ ಓಡಾಡ್ತಿರ್ತೀವಿ, ಅಲ್ಲಿ ಅಲ್ಲಿ ಮೀಟಿಂಗ್ ಅಂತ ಹೋಗ್ತಿರ್ತೀವಿ, ಆಮೇಲೆ ಮಾತಾಡ್ತೀನಲ್ಲ, ಹಂಗಾಗಿ ಎಲ್ಲ ಕಡೆ ವರ್ಚಸ್ಸು ಅದ. ಇದು ಹಂಗೆ ನಾವೇನು ಹೊಗಳ್ಕೊಳಂಗಿಲ್ಲವ ವರ್ಚಸ್ಸು ಅದಂತೇಳಿ, ಬೇರೆದವ್ರಿಗೆ ಗೊತ್ತಾಗಬೇಕಷ್ಟೇ. ಈಗ ನಿನಗೆ ಗೊತ್ತಾಯ್ತಲ್ಲ ಹಂಗೆ. ಅಯ್ಯೋ ಅಕ್ಕ, ತುಂಬ ಗೊತ್ತಾಯ್ತು ಬಿಡಿ ನಿಮ್ಮ ಬಗ್ಗೆ ನನಗೆ. ಅಯ್ಯೋ ಏನ ಎಷ್ಟು ಗುಜು ಗುಜು ಮಾತಾಡ್ಲಿಕತ್ತಿರಲ್ಲ ಇಬ್ರು. ಅಲ್ಲ, ಹಾವು ಮುಂಗ್ಸಿ ಒಂದಾಗಿದ್ದು ನೋಡಿದ್ದೇ ಇಲ್ಲ ಬಿಡು ನಾನು, ನಿಮ್ಮನ್ನ ನೋಡೇ ಗೊತ್ತಾಯ್ತು ನೋಡು ನನಗೆ. ಅಯ್ಯೋ ಇಲ್ಲ ಅತ್ತೆ, ಹಾಗೇನಿಲ್ಲ. ಮಂತ್ರಾಲಯಕ್ಕೆ ವರ್ಷ ಹೋಗ್ತೀರಾ ಅಥವಾ ಇದೇ ಫಸ್ಟ್ ಟೈಮ್ ಅಂತ ಕೇಳ್ತಿದ್ದೆ ಅವರಿಗೆ. ಹಾಂ ಹೌದ್ರಿ ಮಮ್ಮಿ, ಅಷ್ಟೇ ಕೇಳಿಕತ್ತಿದ್ಲಿ. ನನಗೆ ಯಾಕೋ ಡೌಟವ, ನೀವಿಬ್ರು ಹಿಂಗೆ ಪ್ರೀತಿಯಿಂದ ಇರೋದು, ಗುಜು ಗುಜು ಮಾತಾಡೋದು ನೋಡಿದ್ರ ಏನೋ ನಡೆದದ ಅಂತ ಅನಿಸ್ತದ ನನಗೆ. ಹಂಗೇನ್ರ ಇದ್ರೆ ಹೇಳ್ರಿ, ಅವು ನಮಗೂ ಖುಷಿ ಪಡ್ತೀವಿ ನಾವು ಒಂದು ಸ್ವಲ್ಪ. ಅಯ್ಯೋ ಇಲ್ಲ ಮಾವ, ಆ ಥರದ್ದು ಏನೂ ಇಲ್ಲ, ಏನು ನಡೆದೇ ಇಲ್ಲ. ಸುಮ್ಮನೆ ನಾನು ಸುಂದ್ರಿ ಅಕ್ಕಾಗ ಯಾಕೆ ದ್ವೇಷ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡು ಪ್ರೀತಿಯಿಂದ ಮಾತಾಡ್ಸ್ತಿದ್ದೀನಿ ಅಷ್ಟೇ. ಹೌದಾ? ಹಂಗಿದ್ರಂತೂ ಭಾಳ ಚಲೋ ಆಯ್ತು ಬಿಡು. ಹಿಂಗಿರ್ಬೇಕಂತ ನೋಡು ಪ್ರಿಯಾ ನಾನು. ನೋಡು, ಈಗ ಆಕಿನ ಜೊತೆ ಖುಷಿ ಖುಷಿ ಇರ್ತಿದ್ದಿ, ಹಂಗಾಗಿ ಆಕಿನ ಮೇಲೆ ದ್ವೇಷನೇ ಬರಂಗಿಲ್ಲ ನಿನಗೆ. ನೋಡ, ದ್ವೇಷ ಕಟ್ಕೊಂಡಿವಿ ಅಂದ್ರೆ ದ್ವೇಷ ಬರ್ತದ. ಯಾರನ್ನಾರ ಒಬ್ಬ ವ್ಯಕ್ತಿನ ಪ್ರೀತಿಯಿಂದ ನೋಡಿದ್ವಿ ಅಂದ್ರೆ ಅವ್ರ ಮೇಲೆ ಪ್ರೀತಿನೇ ಬರ್ತದ. ನಾವು ನೋಡೋ ದೃಷ್ಟಿಕೋನ ಮೇಲೆ ಇರ್ತದ ನೋಡು ಪ್ರಿಯಾ. ಹಾಂ ನಿಜ ಅತ್ಯ. ಆಕೆಯಲ್ಲಿ ಚೇಂಜ್ ಆಗ್ತಿದ್ಲು ರೀ ಮಾಮಿ. ಒಂದು ಬಾಂಬ್ ಹೋಗೋದಿನ ಅಂತೇಳಿ ಹಿಂಗೆ ಚೇಂಜ್ ಆಗ ಅಷ್ಟೇ. ಸರಿ ರೀ ಮಾಮಿ, ನಾ ಹೋಗಿ ಬರ್ತೀನಿ ರೀ. ಇನ್ನು ಬಳತಾಯ್ತು, ಮನ್ಯಾಗ ಕೆಲಸ ಭಾಳ ಇದ್ದಾವ್ರಿ. ಆಯ್ತಾಳ, ಚಾ ಮಾಡ್ತಾಳ, ಒಂದು ಕಪ್ ಚಾ ಕುಡ್ದು ಹೋಗಂತೆ ಅಂತ ಕೂಡು. ಅಂದ್ರೆ ಮೀನಾಕ್ಷಿಗೆ ವೀಣಾಗ ನೀನೇ ಕೇಳ್ತೀಯ ಸುಂದ್ರಿ? ನಾ ಏನು ಫೋನ್ ಹಚ್ಚಂಗ್ಲೋಡು ಅಂದ್ರೆ ನಾನು ಕೇಳ್ತೀನಿ ರೀ ಮಾಮಿ, ಆದ್ರೆ ನೀವು ಫೋನ್ ಹಚ್ಚಿರಿ. ಸುಮ್ಮನೆ ನೀವು ಫೋನ್ ಹಚ್ಚಲಿಲ್ಲ ಅಂದ್ರೆ ಸಿಟ್ಟಿಗೇರಿ ಬಿಡ್ತಾರೆ ಅವರಿಬ್ರು. ಅಯ್ಯ ಮಾಮಿ ನಿಮ್ಮ ಮೇಲೆ ಜೀವಿದ್ದಾಳ, ನಮ್ಮನ್ನೇನು ಕೇರೆ ಮಾಡಂಗಿಲ್ಲ ಅಂತೇಳಿ ಅಂತವ್ರು ಏನಾರ ಒದರ್ತಾವ. ಸುಮ್ಮನೆ ನೀವೊಂದು ಮಾತು ಫೋನ್ ಹಚ್ಚಿ ಬರ್ರಿ ಅಂತ ಹೇಳ್ಬಿಡ್ರಿ, ಬರ್ತೀರಿ ಅಂತ ಕೇಳ್ಬಿಡ್ರಿ. ಹೌದಾ? ಆಯ್ತಾಳ, ನಾನು ಹಚ್ತೀನಿ ಆಮೇಲೆ. ಹಿಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಾವಂತರೂ ಎಲ್ಲರೂ ವರ್ಷ ಜನವರಿ ಒಳಗನೆ ಮಂತ್ರಾಲಯಕ್ಕೆ ಹೋಗ್ತೀವ್ರಿ. ನಮ್ಮ ಕಡೆ ಎಲ್ಲ. ನಿಮ್ಮ ಕಡೆ ಯಾವ ಮಂತ್ನ್ಯಾಗ ಹೋಗ್ತೀರಿ ಅಥವಾ ಹೆಂಗೆ ಹೋಗ್ತೀರಿ ನೀವು ಮಂತ್ರಾಲಯಕ್ಕೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ನಾನೇ ಗ್ರೇಟ್ ಅಂತ ನನಗೆ ಯಾರ್ಯಾರು ಹೊಗಳಿರಲ್ಲ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.